ನಮಸ್ತೆ, ನನ್ನ ಹೆಸರು ಶೋಭಾ ಅಂತ. ನಾನು ಕಫ ಇತ್ತು, ಕೆಮ್ಮಿತ್ತು ಅಂತ ನನಗೆ ನನ್ನ ಮಗ ಈ ಪ್ರಕ್ರಿಯಾ ಆಸ್ಪತ್ರೆ ಕರ್ಕೊಂಡು ಬಂದ್ರು. ಇಲ್ಲಿ ತುಂಬಾ ಒಳಗಡೆ ಬಂದಾಗ ನನ್ಗೆ ಗಾಬರಿ ಆಗಿತ್ತು, ಏನೋ ಎತ್ತು ಅಂತ. ಆದ್ರೆ ತುಂಬಾ ಚೆನ್ನಾಗಿ ಅವರು ನನ್ನ ನೋಡ್ಕೊಂಡ್ರು. 4 days ಆಯ್ತು. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಯಾವ ರೀತಿ ಅಂತಂದ್ರೆ, ಒಂದು ಬೆಡ್ ಕ್ಲೀನ್ ಮಾಡೋದಾಗ್ಲಿ, ಒಂದು ಕಫ ತಗೊಳ್ಳೋದಾಗ್ಲಿ, ಒಂದು ಬ್ಲಡ್ ಚೆಕ್ಅಪ್ ಮಾಡೋದಾಗ್ಲಿ, ಮತ್ತೆ ನೀಟ್ನೆಸ್ ರೂಮ್ ಅಲ್ಲೆಲ್ಲ ನೀಟ್ ತುಂಬಾ ಚೆನ್ನಾಗಿದೆ. ರಾತ್ರಿ ಹಗ್ಲು ಪೂರ್ತಿ ಒಬ್ಬೊಬ್ರು ನರ್ಸ್ ಬಂದು ಚೆಕ್ ಮಾಡೋದು, ಡಾಕ್ಟರ್ ಬಂದು ಚೆಕ್ ಮಾಡೋದು ತುಂಬಾ ಇಷ್ಟ ಆಯ್ತು. 3 ಟೈಮು ಫುಲ್ ಕ್ಲೀನ್ ಮಾಡ್ತಾನೆ ಇರ್ತಾರೆ. ತುಂಬಾ ಚೆನ್ನಾಗಿದೆ. ಯಾವ ಬೇಕಾದ್ರೆ ಪೇಷಂಟ್ ಬಂದು ಇಲ್ಲಿ ಆರಾಮಾಗಿದ್ದು ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಆಸ್ಪತ್ರೆ. ಗುಣ ಆಗ್ತೀರಾ, ಯಾರಿದ್ರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಹೇಳೋ ಪ್ರಕಾರ, ನನ್ಗೆ ಇಷ್ಟವಾದ ಪ್ರಕಾರ ಇಲ್ಲಿ ತುಂಬಾ ಚೆನ್ನಾಗಿದೆ. ಡಾಕ್ಟರ್ ರವಿ ವರ್ಮಾ ಸರ್ ಅವರು ನನ್ನ ನೋಡ್ಕೊಳ್ತಾ ಇರೋದು. ಅವ್ರು ತುಂಬಾ ಚೆನ್ನಾಗಿ ಬಂದು ಮದ್ದೆ ಎಲ್ಲ ವಿಚಾರಿಸ್ಕೊಂಡು ಹೋಗ್ತಾ ಇದ್ರು. ಕಫ ಇದೆಯಾ, ಏನಿದೆ, ಮತ್ತೆ ಚೆಕ್ಅಪ್ ಮಾಡೋದು ಅದೆಲ್ಲ ನೋಡ್ತಾ ಇದ್ರು. ಅದೇ ರೀತಿ ಏನೇನ್ ಕೊಡ್ಬೇಕು ಡಾಕ್ಟರ್ಗಳಿಗೆಲ್ಲ, ಇನ್ನು ನರ್ಸ್ಗಳಿಗೆಲ್ಲ ಅದೆಲ್ಲ ಫೋನ್ ಮುಖಾಂತರ ಹೇಳ್ತಾ ನಂಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನಂಗಂತೂ ತುಂಬಾ ಇಷ್ಟ ಆಯ್ತು. ಇಲ್ಲಿ ಬಂದ ತಕ್ಷಣ ನನಗೆ ಒಂದು ಸ್ವಲ್ಪ ಭಯ ಇತ್ತು. ಆದ್ರೆ ಇಲ್ಲಿ ಒಳಗಡೆ ನೋಡಿದ್ರೆ ತುಂಬಾ ಸೌಲಭ್ಯಗಳಿದೆ, ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಮತ್ತೆ ಇಲ್ಲಿ ಈ ಆಸ್ಪತ್ರೆಯಲ್ಲಿ ನಾನು ಬೇರೆ ಆಸ್ಪತ್ರೆಗೆ ಈ ಆಸ್ಪತ್ರೆಗೆ ಹೋಲಿಕೆ ಮಾಡಿದ್ರೆ ಈ ಆಸ್ಪತ್ರೆಯಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ಪಾಸಿಟಿವ್ ತುಂಬಾನೇ ಚೆನ್ನಾಗಿದೆ. ಮೈಂಡ್ ಎಲ್ಲ ಫುಲ್ ಕೂಲ್ ಆಗುತ್ತೆ. ಆರಾಮಾಗಿ ನೀವು ಯಾವುದೇ ಒಂದು ಪೇಷಂಟ್ ಕರ್ಕೊಂಡು ಬಂದ್ರು ಇಲ್ಲಿ ಗುಣ ಆಗಿ ಹೋಗ್ತಾರೆ ಅಂತ ನಾನು ಹೇಳ್ಬಲ್ಲೆ. ಚೆನ್ನಾಗಿದೆ ಆಸ್ಪತ್ರೆ. ಆರಾಮಾಗಿ ಬನ್ನಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇಲ್ಲಿನ ಕಾಂಟ್ಯಾಕ್ಟ್ ನಂಬರ್ ಮೇಲೆ ತೋರಿಸ್ತಿದಾರಲ್ಲ, ಆ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಡ್ಮಿಟ್ ಮಾಡ್ಬೋದು ಪೇಷಂಟ್ಗಳನ್ನ.